ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಡಿ ಬಾಸ್ ದರ್ಶನ್ ತೂಗುದೀಪ ಅವರ 47ನೇ ಹುಟ್ಟುಹಬ್ಬ ಇವತ್ತು. ಅವರ ಮನೆ ಹತ್ರ ಸಂಭ್ರಮಾಚರಣೆ ನಿನ್ನೆ ಸಂಜೆಯಿಂದನೇ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಕಿಲೋಮೀಟರ್ ಗಟ್ಟಲೆ ಕ್ಯೂ, ಜನ ಕಾದು ನಿಂತಿದ್ರು. ಭೇಟಿ ಮಾಡಬೇಕು ದರ್ಶನ್ ಅವ್ರನ್ನ, ಅವ್ರಿಗೊಂದು ಕೈ ಕುಲುಕಿ ಹೋಗಬೇಕು, ಅವ್ರಿಗೊಂದು ಶುಭ ಹಾರೈಸಬೇಕು, ಅವ್ರದ್ದೊಂದು ಫೋಟೋ ಅವ್ರಿಗೆ ಕೊಡಬೇಕು, ಅವ್ರ ಜೊತೆಗೆ ಒಂದು ಸೆಲ್ಫಿ ತಗೋಬೇಕು. ಜನಕ್ಕೆ ಅದೊಂಥರ ಕ್ರೇಜ್. ನನ್ನ ಪ್ರಕಾರ ಕನ್ನಡದಲ್ಲಿ ಎಷ್ಟೋ ಹೀರೋಗಳು ಇರಬಹುದು, ಆದರೆ ಡೆಡಿಕೇಟೆಡ್ ಆಗಿ ಅಭಿಮಾನಿಗಳಿಗೆ ಅಂತ ತಮ್ಮನ್ನು ತಾವು ಮುಡಿಪಾಗಿಟ್ಟವರ ಸಾಲಿನಲ್ಲಿ ಇರುವ ಕೆಲವು ನಟರಲ್ಲಿ ದರ್ಶನ್ ಸಹ ಒಬ್ಬರು. ಅಣ್ಣ ಅವರು ಅಭಿಮಾನಿ ದೇವರುಗಳು ಅಂತ ಕರೆದ್ರೆ, ದರ್ಶನ್ ಅವರು ಅಭಿಮಾನಿಗಳನ್ನು ನನ್ನ ಸೆಲೆಬ್ರಿಟೀಸ್ ಅಂತ ಕರೆದ್ರು. ಅವರ ಹಚ್ಚನೆ ಎದೆ ಮೇಲೆ ಹಾಕ್ಸ್ಕೊಂಡ್ರು. ಪ್ರತಿ ವರ್ಷ ತಮ್ಮ ಹುಟ್ಟುಹಬ್ಬದ ದಿನ ಅದೇನೇ ಆಗಲಿ, ಅದೆಷ್ಟೇ ತೊಂದರೆ ಆಗಲಿ, ಅವರು ಆ ದಿನವನ್ನು ಅಭಿಮಾನಿಗಳಿಗೆ ಮೀಸಲಿಡ್ತಾರೆ. ಅಂದರೆ ಕೊರೋನಾ ಸಮಯವನ್ನು ಹೊರತುಪಡಿಸಿ ಬೇರೆ ಎಲ್ಲ ಸಮಯದಲ್ಲೂ ಅದು ಏನೇ ಇದ್ದರೂ ಏನೇ ಆದರೂ ಅವತ್ತಿನ ದಿನ ಅವ್ರ ಜೊತೆಗೆ ನಾನು ಕಾಲ ಕಳಿಬೇಕು. ಅದು ಎಷ್ಟು ಸಾವಿರ ಜನ ಬರಲಿ, ನಗ್ನಗ್ತಾ ಅವರಿಗೆ ಕೈ ಕುಲುಕಿ ಖುಷಿಪಡಿಸಿ ಅವ್ರನ್ನ ಕಳಿಸ್ತಾರೆ. ಅಂದರೆ ಒಬ್ಬ ನಟ ತಾನು ಅಷ್ಟು ದೊಡ್ಡ ನಟನಾಗಿರೋದು, ತನಗೆ ಅಷ್ಟು ದೊಡ್ಡ ಹೆಸರು ಬಂದಿರೋದು ಯಾರಿಂದ ಅಂತ ಯೋಚನೆ ಮಾಡಿದಾಗ, ಅಥವಾ ಇದೆಲ್ಲ ಜನರ ಪ್ರೀತಿ, ಜನ ನನ್ನ ಮೇಲೆ ಇಟ್ಟಿರುವಂತಹ ಒಂದು ಲವ್ ಏನಿದೆ, ಅದೇ ನನ್ನನ್ನು ಈ ಹಂತಕ್ಕೆ ತೊಗೊಂಬಂದು ನಿಲ್ಲಿಸಿರೋದು, ನನ್ನನ್ನು ಇಷ್ಟು ಎತ್ತರದ ಸ್ಥಾನದಲ್ಲಿ ನಿಲ್ಲಿಸಿರೋದು ಅಂತ ಅರಿವಾದವರು ಮಾತ್ರ ಹೀಗೆ ಜನರ ಜೊತೆಗೆ ಬೆರೆತು ಜನರಿಗೋಸ್ಕರ ತನ್ನ ಹುಟ್ಟುಹಬ್ಬದ ದಿನವನ್ನು ಮುಡುಪಾಗಿಡ್ತಾರೆ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. 12 ಗಂಟೆಗೆ ಕೇಕ್ ಕಟ್ ಮಾಡ್ತೀನಾ ಅನ್ನೋದು ಯೋಚನೆ ಮಾಡಲ್ಲ, ಬಟ್ 12 ಗಂಟೆಗೆ ಅವ್ರ ಜೊತೆಲೇ ಇದ್ದೀನಿ ಅನ್ನೋದನ್ನು ಅವ್ರು ಯೋಚನೆ ಮಾಡ್ತಾರೆ. ನಾನು ಹೇಳೋದು, ಅವರ ಮನೆಯ ಸುತ್ತಮುತ್ತ ಕಿಲೋಮೀಟರ್ ಗಟ್ಟಲೆ ನೆನ್ನೆ ಕ್ಯೂ, ಇವತ್ತು ಕ್ಯೂ. ನೋಡ್ತಾ ಇದ್ದೆ, ಅಲ್ಲಿ ತಂದಿಟ್ಟ ವಾಟರ್ ಬಾಟ್ಲ್ಗಳು, ಅಡಿಗೆ ಮಾಡಿಸ್ತಾ ಇದ್ದಿದ್ದು ರಾತ್ರಿ ಅದೆಷ್ಟೋ ಸಾವಿರ ಜನರಿಗೆ, ಇವತ್ತು ಬೆಳಗ್ಗೆನೂ 25-30 ಸಾವಿರ ಜನಕ್ಕೆ ಅಡಿಗೆ ವ್ಯವಸ್ಥೆ, ತರಹದ ಖಾದ್ಯಗಳು. ಅಂದರೆ ಅವರು ನನಗೆ ವರ್ಷಪೂರ್ತಿ ಏನೋ ಕೊಟ್ಟಿದ್ದಾರೆ, ನಾನು ಒಂದು ದಿನ ಅವ್ರಿಗೆ ನನ್ನ ದಿನವನ್ನು ಅವ್ರಿಗೆ ಕೊಡಬೇಕು ಅಂತ ಡೆಡಿಕೇಟ್ ಮಾಡೋದಿದೆಯಲ್ಲ, ಅದು ತುಂಬ ದೊಡ್ಡ ವಿಚಾರ. ಅವತ್ತಿನ ದಿನ ನಾನು ಇರೋದಿಲ್ಲ, ಕಾರಣಾಂತರಗಳಿಂದ ಹೊರಗಡೆ ಇದ್ದೀನಿ, ಅವತ್ತಿನ ದಿನ ನಾನು ಇವತ್ತು ನಿಮ್ಗೆ ಅವೈಲೇಬಲ್ ಇಲ್ಲ, ನಾನು ಟ್ರಿಪ್ಪಲ್ಲಿ ಹೊರಗಡೆ ಇದ್ದೀನಿ, ಅಲ್ಲ, ಅದು ಅನಿವಾರ್ಯ ಕಾರಣಗಳಿಂದ ಯಾರ್ಯಾರೋ ಹೋಗಿರ್ಬೋದು, ಬಂದಿರ್ಬೋದು, ಅದು ಬೇರೆ ವಿಷಯ. ನಾನು ಯಾರನ್ನೂ ಇಲ್ಲಿ ಪಿನ್ ಪಾಯಿಂಟ್ ಮಾಡಿ ಹೇಳಲ್ಲ. ಆದರೆ ಇಷ್ಟು ವರ್ಷಗಳ ಜರ್ನಿಯಲ್ಲಿ ನನಗೆ ಗೊತ್ತಿರೋಂಗೆ ಒಂದು 25 ವರ್ಷ ಆಯಿತು, D25 ಅಂತ ಏನು ಹೇಳ್ತಾ ಇದ್ದೀವಿ. ಈ ಜರ್ನಿಯಲ್ಲಿ ಅವರು ಒಬ್ಬ ಹೀರೋ ಅಂತ ಆದಮೇಲೆ ಇಲ್ಲಿಯ ತನಕ ಅವರು ಆ ದಿನವನ್ನು ಕಂಪ್ಲೀಟ್ಲಿ ಡೆಡಿಕೇಟ್ ಮಾಡಿ ಇಟ್ಬಿಟ್ಟಿದ್ದಾರೆ. ಆ್ಯಂಡ್ ಮೋರೋವರ್, ದರ್ಶನ್ ಅವರ ಬರ್ಡೇ ಅಂದ ತಕ್ಷಣ ಅವ್ರ ಸುತ್ತಮುತ್ತ ಬೇರೆ ಹೀರೋಗಳು ಸಹಿತ ಅವತ್ತಿನ ದಿನ ತಮ್ಮದೇ ದಿನ ಅನ್ನೋ ಥರ ಸಂಭ್ರಮಿಸ್ತಾರೆ. ಅವ್ರು ಸುತ್ತ ಇರ್ತಾರೆ. ಆ ಕಾರ್ಯಕ್ರಮದಲ್ಲಿ ತಾನೂ ಒಬ್ಬ ಅಭಿಮಾನಿ ಏನೋ ಅಷ್ಟೇ, ನಾನೊಬ್ಬ ಆ್ಯಕ್ಟ್ರು, ನಾನು ಸಹ ಒಬ್ಬ ಹೀರೋ ಅನ್ನೋದನ್ನೆಲ್ಲ ಬದಿಗಿಟ್ಟು ನಾನೂ ಸಹ ಅವರ ಅಭಿಮಾನಿ ಅನ್ನೋ ಥರ ಅವ್ರು ಸುತ್ತ ಇದ್ದು ಅವರ ದಿನವನ್ನು ಸಂಭ್ರಮಿಸ್ತಾರೆ. ಅವರು ಅಷ್ಟೇ, ನಾನು ನೋಡ್ತಾ ಇದ್ದೆ ವಿಡಿಯೋಸ್ ಪ್ರತಿಯೊಬ್ಬ ವ್ಯಕ್ತಿ ಹತ್ರನೂ ಆ ನಗುಮುಖನ ಕ್ಯಾರಿ ಮಾಡ್ತಾರೆ. ಖುಷಿಯಾಗಿ ಯಾರೊಬ್ರು ಹಿಂಗೆ ನೋಡಿ ಹಿಂಗೆ ಪಾಸ್ ಆಗ್ತಾ ಇದ್ರೆ, ಇಲ್ಲಿದ್ದೀನಿ ಅಂತ ಹೇಳಿ ಆ ಮಗುನ ಕರೆದ್ಬಿಟ್ಟು ಮತ್ತೆ ಕೈ ಕುಲುಕ್ತಾರೆ. ಮೊದಲು ಒಬ್ಬ ಜರ್ನಲಿಸ್ಟ್ ಆಗಿ ಒಬ್ಬ ನಟನನ್ನು ನೋಡುವುದಕ್ಕಿಂತ ಅವರ ಅಭಿಮಾನಿಯಾಗಿ ನಾನು ಅವ್ರನ್ನ ಯಾವಾಗಲೂ ಭಾಳ ಇಷ್ಟಪಟ್ಟಿದ್ದೀನಿ, ಫ್ರ್ಯಾಂಕ್ಲಿ. ಯಾಕಂದರೆ ಒಬ್ಬ ಆ ಸ್ಟಾರ್ಡಮ್ ಇರುವಂತಹ ಒಬ್ಬ ನಟ, ಆ ಎತ್ತರದ ಸ್ಟಾರ್ಡಮ್ ಇರುವಂತಹ ನಟ, ಏನ್ರಿ ಯಾರ್ರಿ ಮಧ್ಯರಾತ್ರಿಯಲ್ಲಿ 3 ಗಂಟೆ 4 ಗಂಟೆ 5 ಗಂಟೆ ಆದ್ರೂ ಜನ ನೋಡೋಕ್ಕೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳೋದು ನನ್ನ ಪ್ರಕಾರ ಅದೊಂದು ಭಾಗ್ಯ. ಅದು ಯಾವುದೋ ಒಂದು ಲೇಡಿ ಮಾತಾಡ್ತಾ ಇದ್ರು, ನಾವೊಂದು 15 ಗಂಟೆ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀವಿ, ಅವ್ರನ್ನ ನೋಡೋಕ್ಕೆ ಸಿಗ್ತಾ ಇಲ್ಲ ನಮಗೆ, ಒಂದು ಸಲ ಅವ್ರನ್ನ ತೋರಿಸಿ ನಮಗೆ ಅಂತ. ಯಾವುದೋ ಒಂದು ಅಜ್ಜಿ, ಒಂದು 70-80 ವರ್ಷದ ಅಜ್ಜಿ, ಅವ್ರು ಹೇಳ್ತಾರೆ, ನನ್ನ ಮಗ ಅವನು
ನನ್ನ ಮಗ ಅವನು ದರ್ಶನ್, 100 ವರ್ಷ ಚೆನ್ನಾಗಿರ್ಬೇಕು ಅವನು. ನಾನು ಅವನಿಗೆ ಆಶೀರ್ವಾದ ಮಾಡಕ್ಕೆ ಬಂದಿದ್ದೀನಿ. ಇನ್ಯಾರಿಗೋ ಪಾಪ ನಡೆಯಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಇನ್ಯಾರಿಗೋ ಪಾಪ ಅವ್ರಿಗೆ ಕಾಲು ಊರೋಕ್ಕಾಗ್ತಾ ಇಲ್ಲ ಅಂಥವರು ಬಂದು ಎಷ್ಟೋ ದೂರದಿಂದ ಎಲ್ಲೆಲ್ಲೋ ಗಾಡಿ ನಿಲ್ಲಿಸಿ ಅಲ್ಲೆಲ್ಲೋ ಇಳಿದು ಅಲ್ಲಿಂದ ಒಂದೂವರೆ ಕಿಲೋಮೀಟ್ರು ನಡ್ಕೊಂಡು ಬಂದು ಅವ್ರನ್ನ ಒಂದ್ಸಲಿ ನೋಡಿ ಒಂದು ಧನ್ಯತಾ ಭಾವದಲ್ಲಿ ಹೋಗ್ತಾರಲ್ಲ, ಆಶ್ಚರ್ಯ ಅನಿಸುತ್ತೆ. ಏನಪ್ಪ ನಮ್ಮ ಜನ ಸಿನಿಮಾ ನಟರನ್ನು ಹೀಗೆ ಇಷ್ಟು ಎತ್ತರದ ಸ್ಥಾನದಲ್ಲಿ ಇಟ್ಟಿದ್ದಾರೆ ಅಂತಂದರೆ ಅದು ಬರೀ ಸಿನಿಮಾ ನಟ ಅನ್ನುವ ಕಾರಣಕ್ಕೆ ದರ್ಶನ್ ಅವರ ಜನ ಹಾಗೆ ನೋಡಲ್ಲ. ಅವ್ರು ಮಾಡುವ ಎಷ್ಟೋ ಸತ್ಕಾರ್ಯಗಳು, ಅವ್ರು ಮಾಡುವ ಎಷ್ಟೋ ಸಹಾಯಗಳು ಹೊರಗಡೆ ಪ್ರಪಂಚಕ್ಕೆ ಗೊತ್ತಾಗೋದೇ ಇಲ್ಲ. ಅವ್ರ ಸುತ್ತ ಇದ್ದವ್ರಿಗೆ ಮಾತ್ರ ಗೊತ್ತಿರುತ್ತದು. ಒಬ್ಬ ನಟನ ಬರ್ಡೇ ಅಂದಾಗ ಹಾರ, ತುರಾಯಿ, ದೊಡ್ಡ ದೊಡ್ಡ ಗಿಫ್ಟ್ಗಳು, ಬೊಕೆಗಳು ಹೀಗೆ ತುಂಬ ಹೋಗಬೇಕು. ಆದರೆ ಇಲ್ಲೇನಾಗುತ್ತೆ ಗೊತ್ತಾ, ಅಕ್ಕಿ ಮೂಟೆಗಳು ಬರುತ್ತೆ, ಎಣ್ಣೆ ಡಬ್ಬಗಳು ಬರುತ್ತೆ, ಬೇಳೆ ಕಾಳುಗಳು ಬರುತ್ತೆ. ಅದನ್ನು ತಂದಲ್ಲಿ ಕೊಡ್ತಾರ್ರಿ ಪ್ರೀತಿಯಿಂದ. ಕ್ಯೂವಲ್ಲಿ ನಿಂತ್ಕೊಂಡು ಗಂಟೆಗಟ್ಟಲೆ ಅದನ್ನು ಹೊತ್ಕೊಂಡು ನಿಂತಿರ್ತಾರೆ, ಅವ್ರ ಕೈಗೆ ಇದನ್ನು ತಲುಪಿಸಬೇಕು ಅಂತ. ಅದೆಲ್ಲೋ ಒಂದು ಒಳ್ಳೆ ಸತ್ಕಾರ್ಯಕ್ಕೆ ಹೋಗುತ್ತೆ, ಯಾರೋ ಬಡ ವಿದ್ಯಾರ್ಥಿಗಳು ಹೋಗುತ್ತೆ, ಬಡವರ ಕುಟುಂಬ ಸೇರುತ್ತೆ. ಯಾರಿಗೆ ಬರುತ್ತೆ ರೀ ಆ ಯೋಚನೆಗಳು? ಒಬ್ಬ ಮನುಷ್ಯ ತನ್ನ ಸಿನಿಮಾ ಹೊರತುಪಡಿಸಿ ಬೇರೆ ಸಮಯದಲ್ಲಿ ಯಾವುದೋ ಕಾಡಿನಲ್ಲೋ ಯಾವುದೋ ಫಾರೆಸ್ಟಲ್ಲೋ ಒಂದು ಕ್ಯಾಮ್ರಾ ಇಟ್ಕೊಂಡು ಹೋದರೆ ಅದು ಏನೋ ಒಂದು ಶೋಕಿಗೆ ಹೋಗ್ತಾರೆ ಅಂತಂದರೆ, ಈ ಮನುಷ್ಯನಿಗೆ ಆ ವೈಲ್ಡ್ ಲೈಫ್ ಜೊತೆಗಿರುವಂತಹ ಪ್ರೀತಿಯಿಂದ ಏನೋ ಒಂದು ಕರೆ ಕೊಟ್ಟರೆ ಸಾವಿರಾರು ಜನ ರಾಜ್ಯದಲ್ಲಿರೋ ಬೇರೆ ಬೇರೆ ಮೃಗಾಲಯಗಳಲ್ಲಿ ಅಥವಾ ಬೇರೆ ಬೇರೆ ಫಾರೆಸ್ಟ್ಗಳಲ್ಲಿ, ಝೂಗಳಲ್ಲಿ ಅಲ್ಲಿ ಅಡಾಪ್ಟ್ ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಸಾವಿರಾರು ಜನ ದರ್ಶನ್ ಅವರೊಂದು ಕರೆ ಕೊಟ್ಟರೆ ಅದೆಷ್ಟೋ ಪ್ರಾಣಿಗಳನ್ನು ಜನ ಅಡಾಪ್ಟ್ ಮಾಡ್ಕೋತಾರೆ, ದತ್ತು ತಗೋತಾರೆ. ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಸಮಾಜಕ್ಕೆ ಬೇರೆ ಬೇರೆ ತರಹದಲ್ಲಿ ಹೆಲ್ಪ್ ಮಾಡೋದಿದೆಯಲ್ಲ, ಸಹಾಯ ಮಾಡೋದಿದೆಯಲ್ಲ, ಅದು 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 ಮಾನವೀಯ ಮೌಲ್ಯಗಳನ್ನು ಮೀರಿದ್ದ ಗುಣಗಳವು. ಗೊತ್ತಿಲ್ಲ, ನಾನು ಇನ್ಫ್ಯಾಕ್ಟ್ ರಾತ್ರಿ ಸುಮಾರು ಹೊತ್ತು ಆಫೀಸಲ್ಲೇ ಇದ್ವಿ. ಅಂದರೆ ಅಲ್ಲಿಂದ ಬರ್ತಿರೋ ವಿಜುವಲ್ಸ್ನೆಲ್ಲ ನಾನು ನೋಡ್ತಾ ಇದ್ದೆ, ಅಬ್ಸರ್ವ್ ಮಾಡ್ತಾ ಇದ್ದೆ. ನಾನು ಹೆಂಗೆ ಗುರು ಈ ಲೆವೆಲ್ ಕ್ರೇಜ್ ಒಬ್ಬ ಮನುಷ್ಯ ಹೆಂಗೆ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಸಾಧ್ಯ? ಈ ತರಹದ ಅಭಿಮಾನವನ್ನು ಹೆಂಗೆ ಪಡ್ಕೊಳ್ಳೋಕೆ ಸಾಧ್ಯ? ಯಾರೋ ಹೇಳ್ತಾನೆ, ಸರ್ ಅವ್ರ ದರ್ಶನ ಆಗೋ ತನಕ ನಾನು ಊಟ ಮಾಡಲ್ಲ ಅಂತ ಅಂದ್ಕೊಂಡು ಬಂದಿದ್ದೀನಿ. ಇನ್ಯಾರೋ ಹೇಳ್ತಾರೆ, ಸರ್ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋದರೂ ಇನ್ನಷ್ಟು ಬೇಗ ನಾನು ನೋಡ್ಕೊಂಡು ಹೋಗ್ಬಿಡ್ತಿದ್ನೇನೋ, ನಮ್ಮ ಬಾಸ್ ದರ್ಶನಕ್ಕೆ ಬಂದಿದ್ದೀನಿ, ಅದೆಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಾನು ದರ್ಶನ ಮಾಡ್ಕೊಂಡೇ ಹೋಗ್ತೀನಿ. ಬರೀ ಬಿಗ್ ಸ್ಕ್ರೀನ್ ಮೇಲೆ ಡ್ಯಾನ್ಸು, ಫೈಟು, ಡೈಲಾಗ್ಗಳನ್ನು ಹೊಡೆದ ಮಾತ್ರಕ್ಕೆ ಈ ಅಭಿಮಾನ ಸೃಷ್ಟಿಯಾಗಲ್ಲ ನನ್ನ ಪ್ರಕಾರ. ನೋ ಇಂಪಾಸಿಬಲ್. ಇದು ಹಂಗೆ ಸೃಷ್ಟಿ ಆಗಲ್ಲ. ಇದಕ್ಕೊಂದು ಬೇರೆದ್ದೇ ಗುಣ ಇರಬೇಕು, ಯೋಗ ಇರಬೇಕು. ಅಂದರೆ ಒಬ್ಬ ಮನುಷ್ಯ ನಿಂತಿದ್ದವನು ಹೇಳ್ತಾ ಇದ್ದ, ಬಾಸ್ ಆಗುವ ಯೋಗ ಮತ್ತು ಯೋಗ್ಯತೆ ಎರಡೂ ಇರೋದು ನಮ್ಮ ಡಿ ಬಾಸ್ಗೆ ಅಂತ. ನನಗೇನೋ ನಿಜ ಅನಿಸುತ್ತೆ, ಸೀರಿಯಸ್ಲಿ. ಗೊತ್ತಿಲ್ಲ, ಕೆಲವ್ರಿಗೆ ಅನ್ನಿಸ್ಬೋದು ಇದೇನೋ ಬಕೆಟ್ ಹಿಡಿಯೋ ಥರ ಕಾಣ್ತಾ ಇದೆ ಹಂಗೆ ಹಿಂಗೆ ಅಂತ. ಏನಾದರೂ ಅಂದ್ಕೊಳ್ಳಿ, ಪರವಾಗಿಲ್ಲ. ಅವ್ರ ವಿಚಾರದಲ್ಲಿ ಬಕೆಟಲ್ಲ ಸಿಂಟೆಕ್ಸ್ ಹಿಡಿದ್ರು ನೋ ಪ್ರಾಬ್ಲಮ್. ಬಟ್ ನೀವು ಅಬ್ಸರ್ವ್ ಮಾಡಿದರೆ, ನಾನು ಅವ್ರ ಸಿನಿಮಾಗಳು ಬಂದಾಗ ನಾನು ರಿವ್ಯೂಸ್ ಮಾಡ್ತೀನಿ ಯೂಶ್ವಲಿ. ನಾನು ಲಿಟ್ರಲಿ ಆ ಸಿನಿಮಾ ಟೀಮ್ಗಳನ್ನು ಕಾಂಟ್ಯಾಕ್ಟ್ ಸಹಿತ ಮಾಡಿರಲ್ಲ. ಆ ಡೈರೆಕ್ಟ್ರು, ಪ್ರೊಡ್ಯೂಸರು, ಮತ್ತೊಬ್ಬರನ್ನ ಇನ್ನೊಬ್ರು ಕಾಂಟ್ಯಾಕ್ಟು ಮಾಡಲ್ಲ. ನನ್ನ ಪಾಡಿಗೆ ನಾನು ಸಿನಿಮಾ ನೋಡ್ತೀನಿ, ಫಸ್ಟ್ ಡೇ ಫಸ್ಟ್ ಶೋ ಹೋಗ್ತೀನಿ, ರಿವ್ಯೂ ಮಾಡಿಬಿಟ್ಟು ಹಾಕ್ತೀನಿ. ನನಗೇನು ಅನ್ಸುತ್ತೆ ಆ ಸಿನಿಮಾ ಬಗ್ಗೆ ಅನ್ನೋದನ್ನು. ಅದು ಅವ್ರಿಗೆ ತಲುಪುತ್ತೋ ಬಿಡುತ್ತೋ ಅದು ನಂಗೆ ಬೇಕಾಗಿಲ್ಲ. ಅದು ಜರ್ನಲಿಸ್ಟ್ ಆಗಿ ಮಾಡುವುದಲ್ಲ, ನಾನು ಅವರ ಅಭಿಮಾನಿಯಾಗಿ ಮಾಡೋದು ಅದನ್ನ. ಹಾಗೆ ಕೆಲವು ನಟರ ಬಗ್ಗೆ ಅದೇ ಥರದ ಅಭಿಮಾನ, ಪ್ರೀತಿ ಇದೆ. ಬಟ್ ಆದರೆ ಬರೀ ಸಿನಿಮಾದ ನಟನೆಗೆ ಅಭಿಮಾನಿ ಮಾತ್ರ ಅಲ್ಲ, ಆದರೆ ಈ ವ್ಯಕ್ತಿಯ ವಿಚಾರಕ್ಕೆ ಬಂದಾಗ ಇವರ ಸಮಾಜಮುಖಿ ಚಟುವಟಿಕೆಗಳು, ಇವರ ಕೆಲಸಗಳು, ಇವರ ಸತ್ಕಾರ್ಯಗಳು, ಇವರ ಸಮಾಜ ಸೇವೆ, ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡಾಗ ಈ ಮನುಷ್ಯ ಎಲ್ಲೋ ಒಂದು ಹೆಜ್ಜೆ ಮೇಲೆ ನಿಂತ್ಕೊಂಡ್ಬಿಡ್ತಾರೆ. ಆ ಖುಷಿ ಕೊಡುತ್ತೆ. ಗುಡ್, ಸೂಪರ್, ಎಸ್ ಡಿ ಬಾಸ್ ಅಂತ ಕರೆಸ್ಕೊಳ್ಳೋದಕ್ಕೂ ಇದೆಯಪ್ಪ, ಹೆಸರಿಗೊಂದು ಶಕ್ತಿ ಇದೆ, ಒಂದು ತಾಕತ್ತಿದೆ. ಇನ್ಫ್ಯಾಕ್ಟ್ ನಿಮಗೆ ಗೊತ್ತಿರಲಿ, ಅವರ ಆಪ್ತ ವಲಯದಲ್ಲಿ ಒಬ್ಬರು ನನ್ನ ಪರಿಚಯದವರು, ಅವ್ರಿಗೆ ನಾನು ಫೋನ್ ಮಾಡಿ ಬೆಳಗ್ಗೆ ಮಾತಾಡ್ತಾ ಇದ್ದೆ. ಏನಾದರೂ ಎಕ್ಸ್ಕ್ಲೂಸಿವ್ ಆಗಿ ಏನಾದರೂ ವಿಜುವಲ್ಸ್ ಇರುತ್ತಾ ಅಥವಾ ಏನಾದರೂ ಮಾತಾಡ್ಸೋಕ್ಕೆ ಅವಕಾಶ ಸಿಗುತ್ತಾ ಅಂತಂದಾಗ, ಬ್ರದರ್ ಗೊತ್ತಿರಲಿ, ಅವ್ರಿಗೆ ನಿನ್ನೆಯಿಂದ ಹುಷಾರಿಲ್ಲ, ಅವ್ರ ಆರೋಗ್ಯ ಸರಿ ಇಲ್ಲ, ಆದರೂ ಸಹಿತ ಬಂದವರಿಗೆ ಬೇಜಾರು ಮಾಡಿಸಬಾರ್ದು, ಅಷ್ಟು ಜನ ಬಂದಿದ್ದಾರೆ, ಅವ್ರ ಎದುರುಗಡೆ ನಾನು ಹುಷಾರಿಲ್ಲ ಅನ್ನೋ ಕಾರಣ ಕೊಟ್ಟು ಮನೆಯೊಳಗೆ ಕೂತ್ಕೋಬಾರ್ದು ಅನ್ನೋ ಕಾರಣಕ್ಕೆ ಅವರು ಬಂದು ಪ್ರತಿಯೊಬ್ಬರ ಜೊತೆಲೂ ನಗ್ನಗ್ತಾ ಎಲ್ಲರನ್ನೂ ಕೈ ಕುಲ್ಕಿಸಿ ಮಾತಾಡ್ತಾ ಇದ್ದಾರೆ. ಬಿಟ್ಬಿಡಿ ಬ್ರದರ್, ಒಂದು ವಾರ ಬಿಟ್ಬಿಡಿ, ಅವ್ರೊಂದು ಸ್ವಲ್ಪ ರಿಕವರ್ ಆಗಲಿ, ಹುಷಾರಿಲ್ಲ ಅವ್ರಿಗೆ.
ಜ್ವರ ಬಂದಿದೆ, ಹುಷಾರಿಲ್ಲ, ಸುಸ್ತಾಗಿದ್ದಾರೋ, ಏನೇ ಇದ್ದಿರ್ಬೋದು. ಆದರೆ ಆ ದಿನ ಬೇರೆ ಕಾರಣ ಏನು ಹೇಳ್ಬೋದು 100%. ಒಂದ್ಸಲಿ ಬಂದು ಯಾವುದೋ ಒಂದು ಬ್ಯಾಲ್ಕನಿಲಿ ನಿಂತ್ಕೊಂಡು ಸಾರಿ ಮೈಕ್ ತೊಗೊಂಡು ಇಲ್ಲ ನನಗೆ ಹುಷಾರಿಲ್ಲ, ಇಲ್ಲಿಂದನೇ ನಿಮ್ಗೆಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ, ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ಬಿಡ್ಬೋದಿತ್ತೇನೋ. ಬಟ್ ಆ ಕೆಲಸ ಮಾಡಲ್ಲ ಅವರು. ಬರ್ತಾರೆ, ಪ್ರತಿ ವರ್ಷದಂತೆ ಅದೇ ಜಾಗದಲ್ಲಿ ನಿಂತ್ಕೋತಾರೆ, ಅದೇ ಜಾಗದಲ್ಲಿ ಎಲ್ಲರ ಜೊತೆ ನಗ್ನಗ್ತಾ ಕಾನ್ವರ್ಸೇಟ್ ಮಾಡ್ತಾರೆ, ತಮಾಷೆ ಮಾಡ್ತಾರೆ. ಇಲ್ಲಿ ಯಾರೋ ಬೌನ್ಸರ್ ಹಿಡಿದು ಎಳೆಯಕ್ಕೆ ಪ್ರಯತ್ನ ಪಟ್ಟರೆ ನಿಧಾನ ಅಂತಾರೆ. ಇಲ್ಲ, ಅದು ಗೊತ್ತಿಲ್ಲ, ಇಷ್ಟವಾಗುವ ಗುಣಗಳು ಕೆಲವೊಂದನ್ನು ನೋಡಿದಾಗ ಅನಿಸುತ್ತೆ ಆ ವ್ಯಕ್ತಿ ಯಾರು ಏನೇ ಹೇಳಿರಿ, ಕೆಲವರು ವೈಯಕ್ತಿಕ ವಿಚಾರಗಳನ್ನು ಕೆದಕಿ ಮತ್ತೊಂದು ವಿಚಾರಗಳನ್ನು ಅದು ಏನೇ ಇದ್ದಿರ್ಬೋದು, ನಮಗೆ ಅದು ನನ್ ಆಫ್ ಅವರ್ ಬಿಸ್ನೆಸ್, ಅದನ್ನು ಸೈಡಲ್ಲಿ ಇಟ್ಬಿಡೋಣ. ಆದರೆ ಫ್ರ್ಯಾಂಕ್ಲಿ ಒಬ್ಬ ನಾಯಕ ಬರೀ ಸ್ಕ್ರೀನ್ ಮೇಲೆ ನಾಯಕನಾಗಿದೆ, ಈ ತರಹದ ವಿಚಾರಗಳಲ್ಲೂ ನಾಯಕನಾಗೋದಿದೆಯಲ್ಲ, ಅವನೇ ನಿಜವಾದ ನಾಯಕ. ಮತ್ತೊಮ್ಮೆ ಡಿ ಬಾಸ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. 47 ವರ್ಷ, 107 ವರ್ಷ, 117 ವರ್ಷದವರೆಗೂ ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿರಲಿ, ನಿಮ್ಮ ಕಲಾ ಸೇವೆ ಮುಂದುವರಿಲಿ, ಹಾಗೂ ಜನರಿಗೆ ನಿಮ್ಮ ಸಮಾಜ ಸೇವೆಯೂ ಮುಂದುವರಿಲಿ. ನಮ್ಮ ಕಡೆಯಿಂದ ನಿಮಗೆ ಶುಭಕಾಮನೆಗಳು, ಶುಭ ಹಾರೈಕೆಗಳು. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.